ವರ್ಷದ ಕನ್ನಡಿಗ 2026 ಮುಂದಿನ ಪ್ರಶಸ್ತಿಯ ವಿಭಾಗ ಹೆಮ್ಮೆಯ ಕನ್ನಡಿಗ. ವೇದಿಕೆ ಮೇಲೆ ಈಗ ಆಲ್ರೆಡಿ ಕೃಷ್ಣ ಬೈರೇಗೌಡರು ಇದ್ದಾರೆ, ನಮ್ಮ ಎಡಿಟರ್ ಹರಿಪ್ರಸಾದ್ ಇದ್ದಾರೆ, DP ಸತೀಶ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹೆಮ್ಮೆಯ ಕನ್ನಡಿಗ ಗುರುನಂದನ್ ರಾವ್ ಎಂ. ಅಭಿನಂದನೆಗಳು. ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಕ್ಕೂ ಮುಂಚೆ ಅವರ ಸಾಧನೆ ಕುರಿತಾದ ಹೆಮ್ಮೆಯ ಕನ್ನಡಿಗನ ಹಾದಿ ಹೇಗಿತ್ತು ಅಂತ ನೋಡೋಣ. ಮೊದಲಿಗೆ ಒಂದು ಕಿರುಚಿತ್ರ, ವಿಡಿಯೋ ಪ್ಲೀಸ್. ಜೀವ ಜಲವೇ ವಿಷವಾಗುತ್ತಿರುವಾಗ, ನಾಗರಿಕರು ಎನ್ನಿಸಿಕೊಂಡವರೇ ಪರಿಸರ ಹಾಳು ಮಾಡ್ತಾ ಇರುವಾಗ, ತನ್ನದೇ ತಂಡ ಕಟ್ಟಿಕೊಂಡು ಸದ್ದಿಲ್ಲದೆ ಕ್ರಾಂತಿ ಮಾಡುತ್ತಿರುವ ಇವರು ಗುರುನಂದನ್ ರಾವ್. ವೃತ್ತಿಯಲ್ಲಿ ಎಂಜಿನಿಯರ್, ಪ್ರವೃತ್ತಿಯಲ್ಲಿ ಕೆರೆಗಳ ರಕ್ಷಕ. ತಮ್ಮ ತಾತ ಸರ್ಕಾರಿ ಶಾಲೆಗೆ ಭೂಮಿ ದಾನ ಮಾಡಿದ್ದನ್ನ ಸ್ಫೂರ್ತಿಯಾಗಿ ಪಡೆದು ಸಮಾಜ ಸೇವೆಗೆ ಇಳಿದ್ರು. ಹ್ಯಾಂಡ್ಸ್ ಆನ್ CSR ಎಂಬ NGO ಕಟ್ಟಿ ಕೆರೆಗಳ ರಕ್ಷಣೆಗೆ ತಂಡ ಕಟ್ಟಿದರು ಗುರುನಂದನ್. ನನಗೆ ಪ್ರಾಣಿ ಪಕ್ಷಿಗಳು, ಗಿಡ ಮರ, ಮಳೆ ಗಾಳಿ ನೀರು ಇದು ಬಹಳ ಪ್ರೀತಿ. ಗಲೀಜು ನಾವೇ ಮಾಡಿರೋದ್ರಿಂದ ಇದನ್ನ ಸ್ವಚ್ಛ ಮಾಡೋದು ನಮ್ಮದೇ ಕೆಲಸ ಅಂತ ನಮ್ಮ ಬಹಳ ಒಂದು ಸ್ಟ್ರಾಂಗ್ ಫೀಲಿಂಗ್ ಇರೋದ್ರಿಂದ ಕೆರೆಗಳ ಅಭಿವೃದ್ಧಿ ಮಾಡಲಿಕ್ಕೆ ಲಾಲ್ಬಾಗ್ ಕೆರೆ, ಸರ್ಜಾಪುರ ರಸ್ತೆಯ ಮುನೇಶ್ವರ ಕೆರೆ, ರಾಮನಗರದ ಐತಿಹಾಸಿಕ ಕಲ್ಯಾಣಿ, ಹುಣಸ ಮಾರನಹಳ್ಳಿ ಕೆರೆ ಸೇರಿದಂತೆ 30ಕ್ಕೂ ಹೆಚ್ಚು ಕೆರೆಗಳಿಗೆ ಹೊಸ ರೂಪ ಕೊಟ್ಟಿದ್ದಾರೆ. 5,000 ಸ್ವಯಂ ಸೇವಕರ ಮೂಲಕ ಸಾವಿರಾರು ಗಿಡ ಮರಗಳ ಪೋಷಣೆ ಮಾಡಿ ಯುವ ಜನತೆಗೆ ಮಾದರಿಯಾಗಿದ್ದಾರೆ. ಬೆಂಗಳೂರು, ರಾಮನಗರ, ದೇವನಹಳ್ಳಿ, ಆನೇಕಲ್ ಸೇರಿದಂತೆ ಸುತ್ತಮುತ್ತಲಿನ ಕೆರೆಗಳಿಗೆ ಮರುಜೀವ ಕೊಡಿಸುವ ಕಾಯಕದ ಮೂಲಕ ಜನರಲ್ಲಿ ನಾಗರಿಕ ಪ್ರಜ್ಞೆ ಬೆಳೆಸಲು ಅವಿರತ ಶ್ರಮಿಸುತ್ತಿರುವ ಗುರುನಂದನ್ ರಾವ್ ಅವರಿಗೆ ನ್ಯೂಸ್ 18 ಕನ್ನಡ ವತಿಯಿಂದ 2025-26ನೇ ಸಾಲಿನ ಹೆಮ್ಮೆಯ ಕನ್ನಡಿಗ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗರಿಮೆ. ಹೆಮ್ಮೆಯ ಕನ್ನಡಿಗ ಗುರುನಂದನ್ ರಾವ್ ಎಂ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಜೋರಾದ ಚಪ್ಪಾಳೆಯ ಮುಖಾಂತರ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮ್ಮ ಭವಿಷ್ಯವನ್ನ ಉಳಿಸೋದಕ್ಕೆ ಶ್ರಮಿಸ್ತಾ ಇದ್ದಾರೆ. ಅಂದ್ರೆ ನೀರು ನಮಗೆ, ನಮ್ಮ ಮುಂದಿನ ಪೀಳಿಗೆಗೆ ಅಗತ್ಯವಾಗಿರೋದು. ಆ ಮಹತ್ ಕಾರ್ಯವನ್ನ ಗುರುನಂದನ್ ಅವರು ಮಾಡ್ತಾ ಇದ್ದಾರೆ. ಕೆರೆ ಕಾಪಾಡಿ ನೀರನ್ನ ಉಳಿಸ್ತಾ ಇದ್ದಾರೆ. ಬರ್ಲಿ ಅವರಿಗೆ ಜೋರಾದ ಚಪ್ಪಾಳೆ. ಜಲ ಸಂರಕ್ಷಣೆ ಮೂಲಕ ಜನರಲ್ಲಿ ಜವಾಬ್ದಾರಿಯನ್ನ ಕೂಡ ಬೆಳೆಸುವಂತ ಸಾಮಾಜಿಕ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಸಾಮಾಜಿಕ ಶಕ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಗುರುನಂದನ್ ರಾವ್ ಎಂ. ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಸೇರಿ ಇವತ್ತು ಇದೊಂದು ಅವಾರ್ಡ್ ಕೊಟ್ಟಿದ್ದೀರಿ, ಹೆಮ್ಮೆಯ ಕನ್ನಡಿಗ. ಆಸ್ ಎ ಕನ್ನಡಿಗ ನನಗೆ ಫಸ್ಟ್ ಆಫ್ ಆಲ್ ಹೆಮ್ಮೆ ಕನ್ನಡಿಗ ಆಗಿರೋದಕ್ಕೆ, ಅದ್ರ ಮೇಲೆ ಹೆಮ್ಮೆಯ ಕನ್ನಡಿಗ ಅಂತ ಕೊಟ್ಟಿದ್ದೀರಾ. ಅದು ಕೃಷ್ಣ ಬೈರೇಗೌಡ ಸರಿಂದ ಇದು ಸಿಗೋದು ಅಂದರೆ ಇದು ಇನ್ನೂ ಸ್ಪೆಷಲ್ ನನಗೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಕೆಲವು ಭಾಳ ಕ್ರಿಟಿಕಲ್ ಕೆರೆಗಳಿದೆ. ಅದರಲ್ಲಿ ಹುಣಸಮಾರನಹಳ್ಳಿ ಕೆರೆ ಕೂಡ ಒಂದು. ಅದು ಕೃಷ್ಣ ಬೈರೇಗೌಡ ಸರ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲೇ ಬರುವಂಥದ್ದು. ಅದನ್ನು ನಾನು ರೆಸ್ಟೋರ್ ಮಾಡಿದ್ದೀನಿ. ಅದಕ್ಕೆ ಅವರ ಗೈಡೆನ್ಸಲ್ಲಿ ನಾವು ಸುಮಾರು ರೆಸ್ಟೋರ್ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಹೇಳೋದೊಂದೇ, ಯು ಕ್ಯಾನ್ ಸ್ಟೇ ಎ ಡೇ ವಿದೌಟ್ ಲವ್, ಬಟ್ ಯು ಕೆನಾಟ್ ಸ್ಟೇ ಎ ಡೇ ವಿದೌಟ್ ವಾಟರ್. ಪ್ರೀತಿ ಇಲ್ಲಾಂದ್ರೂ ಒಂದಿನ ಇರ್ಬೋದಂತೆ, ಬಟ್ ನೀರು ಕುಡಿದೆ ಒಂದಿನನೂ ಇರೋಕ್ಕಾಗಲ್ಲ. ಅಷ್ಟೇ, ಗೋವಿಂದನೇ. ಜಗತ್ತಿನಲ್ಲಿ ಇವತ್ತು ನೋಡಿದ್ರೆ ಸಿಕ್ಕಾಪಟ್ಟೆ ಕಡೆ ಯುದ್ಧ ಆಗ್ತಾ ಇದೆ, ಬಟ್ ಇಷ್ಟು ಯುದ್ಧ ಆಗೋದ್ರಲ್ಲೂ ಮಧ್ಯದಲ್ಲಿ ಎಲ್ಲರೂ ನೀರು ಕುಡಿತಾ ಇರ್ತಾರೆ. ಸೊ ನೀರಿಲ್ಲ ಅಂದರೆ ಬದುಕೋದೇ ಭಾಳ ಕಷ್ಟ. ಮನುಷ್ಯರು ಬಿಡಿ, ಪ್ರಾಣಿ ಪಕ್ಷಿಗಳಿಗೂ ಬದುಕೋಕ್ಕಾಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮ ಒಂದು ಸಣ್ಣ ಪ್ರಯತ್ನ. ಈ ಪ್ರಯತ್ನಕ್ಕೆ ಇವತ್ತು ನ್ಯೂಸ್ 18 ನೆಟ್ವರ್ಕ್ ಅವರು ನಮ್ಮನ್ನು ಗುರುತಿಸಿದ್ದಾರೆ. ಸೊ ಇಡೀ ನ್ಯೂಸ್ 18 ತಂಡಕ್ಕೆ ಮತ್ತು ಜ್ಯೂರಿಗೆ ನನ್ನ ಬಹಳಷ್ಟು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ಇದು ಆದಮೇಲೆ ಒಂದು ಹೇಳುವಂಥದ್ದು ಮಾತು, ನಾವು ಬಿದ್ದ ಮಳೆಯನ್ನು ನಿಲ್ಲಿಸು, ನಿಂತ ಮಳೆಯನ್ನು ಇಂಗಿಸು, ಇಂಗಿದ ಮಳೆಯನ್ನು ಅನುಭವಿಸು ಅಂತ ಹಿರಿಯರು ಒಂದು ಮಾತು ಹೇಳ್ತಾರೆ. ಕ್ಯಾಚ್ ದ ರೈನ್ ವ್ಯಾರ್ ಇಟ್ ಫಾಲ್ಸ್. ಬಿದ್ದ ಮಳೆಯನ್ನು ನಿಲ್ಲಿಸಬೇಕು, ನಿಂತ ಮಳೆಯನ್ನು ಎಷ್ಟಾಗುತ್ತೋ ಅಷ್ಟು ಇಂಗಿಸ್ಬೇಕು. ಯಾಕಂದರೆ ನಮ್ಮ ಬೆಂಗಳೂರಿನಲ್ಲಿ ಬರೀ 5% ಮಾತ್ರ ನೀರು ಮಳೆ ಇಂಗುತ್ತಾ ಇರೋದಂತೆ. 95% ಓವರ್ಫ್ಲೋ ಆಗ್ತಾ ಇದೆ. ಸೊ ಇಷ್ಟು ಬಿದ್ದಿರೋ ಮಳೆಯನ್ನು ನಾವು ನಿಲ್ಲಿಸಲಿಲ್ಲ ಅಂದರೆ ನಮಗೆ ಒಂದಿನ ಕುಡಿಯೋಕ್ಕೆ ನೀರಿರಲ್ಲ. ಸೊ ಇದನ್ನು ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18. ಅಭಿನಂದನೆಗಳು. ಸಣ್ಣ ಪ್ರಯತ್ನ ಅಂತಂದ್ರಿ, ನಿಜಕ್ಕೂ ಸಣ್ಣ ಪ್ರಯತ್ನ ಅಲ್ಲ. ಈ ಸಣ್ಣ ಪ್ರಯತ್ನದಲ್ಲಿ ನಮ್ಮ ಜವಾಬ್ದಾರಿ, ಕರ್ತವ್ಯ ಇದೆ. ನಾವೆಲ್ಲರೂ ಕೈ ಜೋಡಿಸ್ಬೇಕು. ಆ್ಯಂಡ್ ನಿಮಗೆ ಮೈಸೂರು ಸ್ಯಾಂಡಲ್ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪು.
ವರ್ಷದ ಕನ್ನಡಿಗ, ಮುಂದಿನ ಪ್ರಶಸ್ತಿಯ ವಿಭಾಗ, ಅತ್ಯುತ್ತಮ ಸಿನಿಮಾ ಚಲನಚಿತ್ರ ಯಾವುದು ಅನ್ನುವಂಥದ್ದನ್ನ ಘೋಷಣೆ ಮಾಡಲಿಕ್ಕೆ ವೇದಿಕೆ ಮೇಲೆ ಕಂದಾಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು, ನಮ್ಮ ಎಡಿಟರ್ ಹರಿಪ್ರಸಾದ್ ಕೂಡ ವೇದಿಕೆ ಮೇಲೆ ಇರಬೇಕು, DP ಸತೀಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು, ರವಿಚಂದ್ರನ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. 2025ನೇ ಸಾಲಿನ ಅತ್ಯುತ್ತಮ ಚಲನಚಿತ್ರ ಯಾವುದು ಅಂತ ತಿಳ್ಕೊಳ್ಳೋ ಸಮಯ. ಅತ್ಯುತ್ತಮ ಸಿನಿಮಾ ಸೋ ಫ್ರಮ್ ಸೋ ಮೂವಿ ಆಫ್ ದ ಇಯರ್. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಅನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಕ್ಕೂ ಮುಂಚೆ ಆ ಸಿನಿಮಾ ಹೇಗೆ ಹುಟ್ಟಿತು ಅಂತ ಒಂದು ಕತೆ ಇದೆ, ಅದನ್ನ ಕಿರುಚಿತ್ರದ ಮುಖೇನ ನೋಡೋಣ. ವಿಡಿಯೋ ಪ್ಲೀಸ್. ಸಿಂಪಲ್ ಕತೆ, ಸೊಗಸಾದ ಪಾತ್ರಗಳು, ಸಾಮಾನ್ಯ ಜನರ ನಡುವೆ ನಡೆಯುವ ಸನ್ನಿವೇಶಗಳನ್ನು ತೆರೆ ಮೇಲೆ ತಂದು ಥಿಯೇಟರ್ಗಳಲ್ಲಿ ನಗುವಿನ ಅಲೆಯನ್ನೇ ಎಬ್ಬಿಸಿ ಜಯಭೇರಿ ಬಾರಿಸಿದ ಸಿನಿಮಾ, ಅದುವೇ ಸೋ ಫ್ರಮ್ ಸೋ. ದೊಡ್ಡ ದೊಡ್ಡ ಸ್ಟಾರ್ಗಳಿಲ್ಲ, ಅಬ್ಬರದ ಪ್ರಚಾರ ಇರಲಿಲ್ಲ, ಆದರೆ ಕನ್ನಡಿಗರ ಮನ ಗೆಲ್ಲಲು ಹಿಂದೆ ಬೀಳಲಿಲ್ಲ. ಹೀಗೆ ಗಲ್ಲಾಪೆಟ್ಟಿಗೆ ಲೂಟಿ ಮಾಡಿದ ಸೋ ಫ್ರಮ್ ಸೋ ಸಿನಿಮಾ ಜನರನ್ನು ಥಿಯೇಟರ್ ಕಡೆ ಸೆಳೆದಿದ್ದು ರವಿಯಣ್ಣ, ಕರುಣಾಕರ ಗುರೂಜಿ ಮತ್ತು ಬಾಬಾ ಬಂದರು ಸೇರಿದಂತೆ ಇಡೀ ಚಿತ್ರತಂಡ. ಮನರಂಜನೆ ಜೊತೆಗೆ ಗಳಿಕೆಯಲ್ಲೂ ದಾಖಲೆ ಮಾಡಿ 100 ಕೋಟಿ ಕ್ಲಬ್ ಸೇರಿದ ಸೋ ಫ್ರಮ್ ಸೋ ಸಿನಿಮಾಗೆ ನ್ಯೂಸ್ 18 ಕನ್ನಡದ ವತಿಯಿಂದ 2025-26ನೇ ಅತ್ಯುತ್ತಮ ಸಿನಿಮಾ ವಿಭಾಗದಲ್ಲಿ ವರ್ಷದ ಕನ್ನಡಿಗ ಪ್ರಶಸ್ತಿಯ ಗರಿಮೆ. ವರ್ಷದ ಕನ್ನಡಿಗ 2026 ಅತ್ಯುತ್ತಮ ಚಲನಚಿತ್ರ ವಿಭಾಗದಲ್ಲಿ ಸೋ ಫ್ರಮ್ ಸೋ ಚಿತ್ರತಂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ದೊಡ್ಡ ಸ್ಟಾರ್ಗಳು ಇಲ್ದಿದ್ರು ಕೂಡ, ಅಬ್ಬರದ ಪ್ರಚಾರ ಇಲ್ದಿದ್ರು, ಕಂಟೆಂಟ್ ಮೇಲೆ ಸಿನಿಮಾ ಓಡುತ್ತೆ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದು ಸೋ ಫ್ರಮ್ ಸೋ ಸಿನಿಮಾ. ನಗಸ್ತಲೆ ಸಮಾಜಕ್ಕೆ ಸಂದೇಶವನ್ನ ಕೂಡ ಕೊಟ್ಟಂತ ಸಿನಿಮಾ ಇದು. 100 ಕೋಟಿ ಕ್ಲಬ್ ಅನ್ನ ಸೇರಿ ಸಾಧನೆಯನ್ನ ಕೂಡ ಮಾಡಿದಂತ ಸಿನಿಮಾ, ನಮ್ಮ ಕನ್ನಡದ ಸಿನಿಮಾ ಸೋ ಫ್ರಮ್ ಸೋ. ಸೋ ಫ್ರಮ್ ಸೋ ಚಿತ್ರದ ರವಿ ಅಣ್ಣ ಇದ್ದಾರೆ, ಬರ್ಲಿ ಜೋರಾದ ಚಪ್ಪಾಳೆ. ಹಾಗೇನೆ ಸಿನಿಮಾದ ಡೈರೆಕ್ಟರ್ JP ತುಮಿನಾಡ್ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ವೇದಿಕೆ ಮೇಲೆ ಇರುವಂಥ ರವಿಚಂದ್ರನ್ ಸರ್, ನಿಮಗೆ ಗೌರವಪೂರ್ವಕ ನಮಸ್ಕಾರಗಳು. ಹಾಗೆ ವಿನೋದ್ ಸರ್, ಸೋನಲ್, ಎಲ್ರಿಗೂ ಗೌರವಪೂರ್ವಕ ನಮಸ್ಕಾರಗಳು. ಹಾಗೆ ಎಲ್ರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಆ್ಯಕ್ಚುಲಿ ನಮಗೆಲ್ಲ ತುಂಬ ವಸ್ತು, ಅದಕ್ಕೋಸ್ಕರ ಗಂಟ್ಲಿಂದ ಮಾತೇ ಹೊರಡ್ತಿಲ್ಲ. ಆ್ಯಕ್ಚುಲಿ ನರ್ವಸ್ ಆಗಿದ್ದೀವಿ ನಾವು. ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಈ ಸಿನಿಮಾ ಹಿಂದೆ JP ತುಮಿನಾಡು ಮತ್ತು ಅವ್ರ ತಂಡದ 6 ವರ್ಷಗಳ ಜರ್ನಿ ಇದೆ. ಆ್ಯಂಡ್ ಒಂದು ಸ್ಟ್ರಗಲ್ ಇದೆ, ಒಂದು ಇಮೋಷನ್ಸ್ ಇದೆ. 2019ರಲ್ಲಿ ಕತೆ ಬರ್ತಿದ್ರು ಕೂಡ ನಮಗೆ ಈ ಸಿನಿಮಾನ ಟೇಕ್ ಆಫ್ ಮಾಡಲಿಕ್ಕೆ ತುಂಬ ಕಷ್ಟ ಆಗಿತ್ತು. ಆದರೆ 2024ರಲ್ಲಿ ರಾಜ್ ಬಿ ಶೆಟ್ ಅವರು ಪಣ ತೊಟ್ಟು ಕಷ್ಟಪಟ್ಟು ಈ ಸಿನಿಮಾನ ಟೇಕ್ ಆಫ್ ಮಾಡ್ತಾರೆ. ಆವಾಗದಿಂದ ಅವ್ರು ಕಟ್ಟಿದಂತಹ ತಂಡ ಮತ್ತು JP ತುಮಿನಾಡು ಇವರ ಸಾರಥ್ಯದಲ್ಲಿ ಎಲ್ಲರೂ ಕಷ್ಟಪಟ್ಟು ರಾತ್ರಿ ಹಗಲು ದುಡಿದು ಆ್ಯಂಡ್ ವಿತ್ ಅಟ್ಮೋಸ್ಟ್ ಡೆಡಿಕೇಶನ್, ಅಟ್ಮೋಸ್ಟ್ ಹಾನೆಸ್ಟಿ ಈ ಸಿನಿಮಾನ ಅವ್ರು ಎಲ್ಲರೂ ಸೇರಿ ಕಟ್ಟಿಕೊಡ್ತಾರೆ. ಆ್ಯಂಡ್ ಸಿನಿಮಾ ಮಾಡಬೇಕಾದ್ರೆ ನಮಗೆ ಈ ಸಿನಿಮಾ ಹಿಟ್ಟಾಗುತ್ತೆ, ಹಿಟ್ಟಾಗಬೇಕು ಅಥವಾ ಕಾಸು ಮಾಡಬೇಕನ್ನೋ ಇಂಟೆನ್ಷನ್ ಇರಲಿಲ್ಲ. ಆದರೆ JP ಅವ್ರಿಗೆ ಇದ್ದಿದ್ದ ಇಂಟೆನ್ಷನ್ ಒಂದೇ, 2.5 ಗಂಟೆಗಳ ಕಾಲ ಈ ಸಿನಿಮಾನ ಪ್ರೇಕ್ಷಕರು ನೋಡಬೇಕಾದ್ರೆ ಕಂಪ್ಲೀಟ್ 2.5 hours ಅವರನ್ನು ಎಂಟರ್ಟೈನ್ ಮಾಡಬೇಕು ಅಂತೇಳಿ. ಸೊ ದೇವರ ಕೃಪೆಯಿಂದ ಅದನ್ನು ನಾವು ಮಾಡಿದ್ದೀವಿ ಅಂತ ಅನ್ಕೋತೀವಿ. ಆ್ಯಂಡ್ ಈ ಸಿನಿಮಾನ, ಈ ಒಂದು ಸಣ್ಣ ಸಿನಿಮಾನ ಆಕಾಶ ಚಿತ್ರಕ್ಕೆ ಮೆರೆಸಿದವ್ರು ನೀವು. ನಿಮಗೆಲ್ಲ ಈ ಟೈಮಲ್ಲಿ ನಾನು ಶಿರತಗಿಸಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನ್ಯೂಸ್ 18 ಕನ್ನಡ, ನೀವು ನಮ್ಮಂಥವ್ರು ಮಾಡಿದಂಥ ಈ ಒಂದು ಸಣ್ಣ ಸಿನಿಮಾನ ಗುರುತಿಸಿ ನಮ್ಮನ್ನು ಈ ವೇದಿಕೆ ಕರೆದು ಗೌರವ ಕೊಟ್ಟದಕ್ಕೋಸ್ಕರ ಥ್ಯಾಂಕ್ ಯು. ಇಟ್ ವಿಲ್ ಬಿ ಅ ಬಿಗ್ಗೆಸ್ಟ್ ಮೋಟಿವೇಶನ್ ಫಾರ್ ಫಿಲ್ಮ್ ಮೇಕರ್ಸ್ ಲೈಕ್ ಅಸ್. ಥ್ಯಾಂಕ್ ಯು ಆಲ್. ನಮಸ್ಕಾರ ಎಲ್ರಿಗೂ. ನಾನು ಯಾವತ್ತು ನನ್ನ ಸಿನಿಮಾನ ನನ್ನದೊಂದು ಕನಸು ಅಂತ ಹೇಳ್ತಾ ಇದ್ದೆ. ಇವತ್ತು ವೇದಿಕೆ ಮೇಲೆ ಕನಸುಗಾರನ ಒಂದು ಕೈಯಿಂದನೇ ನಮಗೆ ಈ ಒಂದು ನನ್ನ ಮೊದಲ ಪ್ರಶಸ್ತಿ ಇದು. ಸೋ ಫ್ರಮ್ ಸೋ ಸಿನಿಮಾದ ಮೊದಲ ವೇದಿಕೆಯಲ್ಲಿ ನಾನು ಪಡೆಯುತ್ತಿರುವಂಥ ಮೊದಲ ಪ್ರಶಸ್ತಿ ಇದು. ಅದನ್ನು ಕನಸನ್ನು ಕಾಣಬೇಕು ಅಂತ ನಮಗೆ ಸಿನಿಮಾ ಯಾರೆಲ್ಲ ಪ್ರೀತಿ ಮಾಡ್ತಾರೆ ಅವರಿಗೆಲ್ಲ ಸಿನಿಮಾದ ಕನಸನ್ನು ಕಾಣಿ, ದೊಡ್ಡದಾಗಿ ಕನಸು ಕಾಣಿ ಅಂತ ಹೇಳಿಕೊಟ್ಟವರು ರವಿ ಸರ್ ಅವರು.
ಅವ್ರ ಜೊತೆ ವೇದಿಕೆಯ ಮೇಲೆ ನಿಂತಿರೋದು ನನಗೆ ಒಂದು ತುಂಬ ದೊಡ್ಡ ಗೌರವ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ಇಷ್ಟಪಟ್ಟು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಕ್ಕೆ, ನ್ಯೂಸ್ 18 ತಂಡದಕ್ಕೆ ಎಲ್ರಿಗೂ ನಮ್ಮ ಸಿನಿಮಾ ತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರವಿ ಅಣ್ಣ ಇದ್ದಾರೆ, ರವಿ ಮಾಮ ಅಲ್ಲ, ರವಿ ಅಣ್ಣ. ಏನಾದರೂ ಡಿಮ್ಯಾಂಡ್ಸ್ ಇದೆಯಾ? ಬಂದರೋ ಬಾವ ಬಂದರು. ಸ್ಟೆಪ್ ಇವ್ರು ಮಾಡ್ತಾರೆ. ಈ ಪ್ರೇತದಲ್ಲಿ ಕೆಲವು ಬಗೆ ಉಂಟು, ಅದರಲ್ಲೂ ಉಂಟು ಇನ್ನೊಂದು ಮಾಸ್ತಿ. ಬಿಳಿ ಕೂದಲು, ಉದ್ದ ಸೀರೆ, ಬೀಡಿ ಕೇಳ್ತದೆ, ಕೊಡುವ ಕೈ ಹೊಟ್ಟೆ ಕೆಳಗೆ ಬೀಳ್ತದೆ, ಹೆಕ್ಲಿಕ್ಕೆ ನಮ್ಮ ಹತ್ರ ಹೇಳ್ತದೆ. ಒಂದು ಸಲ ನಾವು ಹೆಕ್ಬೇಕು, 2 ಸಲ ನಾವು ಹೆಕ್ಬೇಕು, 3ನೇ ಸಲ ಹೆಕ್ಲಿಕ್ಕೆ ಹೇಳ್ಬೇಕಾದ್ರೆ ಹೇಳ್ಬೇಕು ನಾನು ಹೆಕ್ಕುದಿಲ್ಲ ನೀನು ಹೆಕ್ಕು ಅಂತ. ಆಗದು ಹೆಕ್ಲಿಕ್ಕೆ ಅಂತ ಕೆಳಗೆ ಹೋಗ್ತದೆ. ರಪ್ಪಂತ ಕೂದಲು ಗಟ್ಟಿ ಹೇಳ್ಬೇಕು, ಬಿಡಬಾರ್ದು, ಹೆದರಬಾರ್ದು. ಹೆದರಿದ್ರೆ ಹೋಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈಸೂರು ಸ್ಯಾಂಡಲ್ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್ ಇದೆ ಇಬ್ಬರಿಗೂ. ಇನ್ನು ಒಳ್ಳೊಳ್ಳೆ ಸಿನಿಮಾ ಮಾಡಿ. ಥ್ಯಾಂಕ್ ಯು ಸೋ ಮಚ್. CJ ಬಾಬು ಅವ್ರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸರ್, ನೀವು ಹೆಂಗೆ ಕ್ರೇಜಿ ಸ್ಟಾರ್, ಅವ್ರ ಗಿಫ್ಟ್ ಹ್ಯಾಂಪರ್ ಅಷ್ಟೇ ಕ್ರೇಜಿ ಆಗಿರುತ್ತೆ.